ತನಕ ಹೋರಾಟ ಗೆಲ್ಲುವ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ ಗೆಲ್ಲುವ ತನಕ ಹೋರಾಟ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿಯ ಹೋರಾಟಕ್ಕೆ ಡಿಎಸ್ಎಸ್ ಜಿಂದಾಬಾದ್ ಡಿಎಸ್ಎಸ್ ಜಿಂದಾಬಾದ್ ಕರ್ನಾಟಕ ಎಸ್ಸಿ ಎಸ್ಟಿ ಭೂ ಪರಭಾರೆ ನಿಷೇಧ ಕಾಯ್ದೆ PTCL ಆಕ್ಟ್ 1978 ಸಮಗ್ರ ತಿದ್ದುಪಡಿ ಮತ್ತು ಸುಗ್ರೀವಾಜ್ಞೆ ತರುವಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನು ಒತ್ತಾಯಿಸಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಚಿಕ್ಕಬಳ್ಳಾಪುರ ನಗರದಲ್ಲಿ ಸಾಂಕೇತಿಕ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕಬಳ್ಳಾಪುರದ ಡಾಕ್ಟರ್ BR ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಡಾಕ್ಟರ್ BR ಅಂಬೇಡ್ಕರ್ ಹಾಸ್ಟೆಲ್ನಿಂದ ಉಪ ವಿಭಾಗಾಧಿಕಾರಿಗಳ ಕಚೇರಿಯವರೆಗೂ ಮೆರವಣಿಗೆ ಹೊರಟ ದಲಿತ ಸಂಘರ್ಷ ಸಮಿತಿ ಪ್ರತಿಭಟನಾಕಾರರು AC ಕಚೇರಿ ಮುಂದೆ ಜಮಾಯಿಸಿ ಸಾಂಕೇತಿಕ ಧರಣಿ ನಡೆಸಿದರು. ಈ ವೇಳೆ ಮಾತನಾಡಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಮೇಲೂರು ಮಂಜುನಾಥ್, ರಾಜ್ಯದ ಆಡಳಿತ ಪಕ್ಷ ಸಂವಿಧಾನವನ್ನು ತಿದ್ದುಪಡಿ ಮಾಡಲು ಹೊರಟಿದೆ. ಮೀಸಲಾತಿ ನೇರವಾಗಿ ತೆಗೆದು ಹಾಕಿದರೆ ಈ ದೇಶದಲ್ಲಿ ಕ್ರಾಂತಿಯಾಗುತ್ತೆ, ಹೋರಾಟ ಆಗುತ್ತೆ, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಬೀದಿಗೆ ಬರುತ್ತಾರೆ ಎಂಬ ಉದ್ದೇಶದಿಂದ ಆಡಳಿತ ಪಕ್ಷಗಳು ಹಂತ ಹಂತವಾಗಿ ಖಾಸಗೀಕರಣ ಮಾಡುತ್ತಿದ್ದಾರೆ. ರೈಲ್ವೆ, ಏರ್ಲೈನ್, BSNL ಎಲ್ಲ ಕಂಪನಿಗಳು ಖಾಸಗೀಕರಣ ಮಾಡುತ್ತಿದ್ದಾರೆ. ಒಂದು ಕಡೆ ವಿದ್ಯಾ ಖಾಸಗೀಕರಣ ಆಗುತ್ತಿದೆ. ಈ ದೇಶದಲ್ಲಿ ಪ್ರತಿಯೊಂದು ಕುಟುಂಬಕ್ಕೂ 3 ಎಕರೆ ಜಮೀನು ಕೊಡಬೇಕೆಂದು ಭೂ ಮಾಫಿಯಾ ಸಂವಿಧಾನದ 38ರ ಕಾಲಂ ಹೇಳುತ್ತೆ. ಈಗಿನ ಆಡಳಿತ ಪಕ್ಷಗಳು ಅತಂತ್ರ ಸ್ಥಿತಿಯಲ್ಲಿ ಸಂವಿಧಾನವನ್ನು ತಿದ್ದುಪಡಿ ತರಲು ಹೊರಟಿದೆ. ನಾವು ಎಚ್ಚೆತ್ತುಕೊಳ್ಳದಿದ್ದರೆ ಸ್ವತಂತ್ರ ಪೂರ್ವದಲ್ಲಿದ್ದ ಪರಿಸ್ಥಿತಿಗೆ ಹೋಗಬೇಕಾಗುತ್ತದೆ ಎಂದು ಹೇಳಿದ ಅವರು, ಪ್ರಸ್ತುತ ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ ಉಳುವವನೇ ಭೂಮಿಯ ಒಡೆಯ ಎಂಬುದರ ನೀತಿ ಬದಲಾಗಿ ಬಂಡವಾಳಶಾಹಿಗಳೇ ಭೂಮಿಯ ಒಡೆಯ ಎಂಬುದಾಗಿದೆ. ಮೊದಲು ಇದ್ದ ಭೂ ಸುಧಾರಣೆಯಲ್ಲಿ ದಲಿತರು ಮತ್ತು ದಲಿತೇತರರಿಗೆ ಅನುಕೂಲವಾಗದಂತೆ ಕಾಳಸಂತೆಕೋರರಿಗೆ ಹೆಚ್ಚು ಅನುಕೂಲವಾಗುತ್ತಿತ್ತು. ಆದ ಕಾರಣ ಭೂಮಿ ನಮ್ಮ ಹಕ್ಕು ಕಾಯ್ದೆಗೆ ಸಮಗ್ರ ತಿದ್ದುಪಡಿ ಮತ್ತು ಸುಗ್ರೀವಾಜ್ಞೆ ತರಲು ರಾಜ್ಯ ಸರ್ಕಾರ ಕೂಡಲೇ ಕಾರ್ಯೋನ್ಮುಖವಾಗಿ ಹಾಗೂ ಕರ್ನಾಟಕ SC ST ಭೂ ಪರಭಾರೆ ಕಾಯ್ದೆ ಪ್ರಸ್ತುತ 1978 ಮತ್ತು 79ರ ನಿಯಮಾವಳಿಗಳಂತೆ ಪುನಃ ತಿದ್ದುಪಡಿ ತರಬೇಕೆಂದು ಒತ್ತಾಯಿಸಿದರು. ಈ ದೇಶದಲ್ಲಿ ಎಲ್ಲೋ ಒಂದು ಕಡೆ ಇಡುತ್ತಾ ಇದೆ ಸಂವಿಧಾನ. ಆಳುವಂತ ಪಕ್ಷಗಳು ಏನು ಈ ಪುರೋಹಿತಶಾಹಿ ರಾಜಕೀಯ ಪಕ್ಷಗಳೇನಿದ್ದಾವೆ ಇವು ಸಂವಿಧಾನವನ್ನು ಅಲ್ಲಾಡಿಸ್ತಾ ಇದ್ದಾವೆ. ಇವತ್ತು ಸರ್ಕಾರಗಳು ಇವತ್ತು ಒಂದು ಕಡೆ ಮೀಸಲಾತಿ ನೇರವಾಗಿ ತೆಗೆದ್ರೆ ಈ ದೇಶದಲ್ಲಿ ಕ್ರಾಂತಿ ಆಗ್ತೈತೆ, ಈ ದೇಶದಲ್ಲಿ ಹೋರಾಟಗಳಾಗ್ತೈತೆ, ಈ ದೇಶದಲ್ಲಿ ದಲಿತರು, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ಮಹಿಳೆಯರು ಇವತ್ತು ಬೀದಿಗೆ ಬರ್ತಾರೆ ಅಂತನೋ ಒಂದೇ ಒಂದು ಉದ್ದೇಶದಿಂದ ಇವತ್ತು ಹಂತ ಹಂತವಾಗಿ ಖಾಸಗೀಕರಣ ಮಾಡ್ತಾ ಇದ್ದಾರೆ. ಇವತ್ತು ರೈಲ್ವೆ ಆಗಿರ್ಬೋದು, ಏರ್ಲೈನ್ಸ್ ಆಗಿರ್ಬೋದು, BSNL ಆಗಿರ್ಬೋದು, ಎಲ್ಲಾ ಕಂಪನಿಗಳು ಇವತ್ತು ಏನು ದೊಡ್ಡ ದೊಡ್ಡ ಕಂಪನಿಗಳಿದಾವೋ ಇವತ್ತೆಲ್ಲರೂ ಖಾಸಗೀಕರಣ ಮಾಡ್ತಾ ಇದ್ದಾರೆ. ಒಂದು ಕಡೆ ವಿದ್ಯಾ ಖಾಸಗೀಕರಣ, ಒಂದು ಕಡೆ ಇವತ್ತು ರಿಯಲ್ ಎಸ್ಟೇಟ್, ಭೂ ಮಾಫಿಯಾ. ಇವತ್ತು ಭೂ ಮಾಫಿಯಾ ಏನಾಗಿದೆ ಅಂದ್ರೆ ಸಂವಿಧಾನದಲ್ಲಿ ಪ್ರತಿ ಆರ್ಟಿಕಲ್ 38ರಲ್ಲಿ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ, ಈ ದೇಶದಲ್ಲಿ ಪ್ರತಿಯೊಬ್ಬ ಒಂದು ಕುಟುಂಬಕ್ಕನ್ನು 3 ಎಕರೆ ಜಮೀನು ಕೊಡಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದೇ ರೀತಿ ಏನಾದರೂ ಕೊಟ್ಟಿದ್ದೇ ಆಗಿದ್ರೆ ಪ್ರತಿ ಕುಟುಂಬಕ್ಕನ್ನು ಸಂವಿಧಾನದತ್ತವಾಗಿ 3 ಎಕರೆ ಕೊಡಬೇಕಾಗಿತ್ತು. ಇವತ್ತು ಸಂವಿಧಾನದ ಮುಖಾಂತರ ಬರೀ ಮನೋಧರ್ಮ ಏರಿ ಇವತ್ತು ಅತಂತ್ರ ಸ್ಥಿತಿಯಲ್ಲಿ ಇವತ್ತು ಸಂವಿಧಾನನ ಮಾಡ್ತಾ ಇದ್ದಾರೆ. ಇವತ್ತು ಸ್ನೇಹಿತರೆ, ನಾವೆಲ್ಲ ಏನಾದರೂ ಎಚ್ಚೆತ್ಕೊಂಡೇ ಹೋದ್ರೆ ಇನ್ನ ಬಹಳ ದಿನ ಈ ಒಂದು ಏನು ಈ ಬಿಜೆಪಿ ಸರ್ಕಾರ ಏನಿದೆ ಇದು ಶಾಶ್ವತವಾಗಿ ದಲಿತರನ್ನ, ಹಿಂದುಳಿದ ವರ್ಗದವ್ರನ್ನ, ಅಲ್ಪಸಂಖ್ಯಾತರನ್ನ ಬಹಳ ತುಚ್ಛವಾಗಿ ಮೊದಲು ಏನಿತ್ತು 75 ವರ್ಷಗಳ ಹಿಂದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಏನಿತ್ತು ಆ ಪರಿಸ್ಥಿತಿಗೆ ಇವತ್ತು ನಾವು ಬರ್ಬೇಕಾಗ್ತಾ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ನ ಈ ದೇಶದಲ್ಲಿ ಹುಟ್ಟದೇ ಇದ್ದಿದ್ರೆ ನಾವ್ ಯಾರು ಈ ರೀತಿ ಹೋರಾಟ ಮಾಡಕ್ ಆಗ್ತಿರ್ಲಿಲ್ಲ. ಹಾಗಾಗಿ ಬಿ ಕೃಷ್ಣಪ್ಪನವರು ಕರ್ನಾಟಕದ 2ನೇ ಅಂಬೇಡ್ಕರ್ ಅಂತ ಈ ದೇಶದಲ್ಲಿ ಹುಟ್ಟದೇ ಇದ್ದಿದ್ರೆ ನಮ್ಗೆ PTCL ಅಂತ ಆಕ್ಟ್ ಖಂಡಿತ ಈ ಸರ್ಕಾರಗಳು ಕೊಡ್ತಾ ಇರಲಿಲ್ಲ. ಆ ಒಂದು ಉದ್ದೇಶದಿಂದಲೇ ಆ ಆಕ್ಟ್ ನಮ್ಮ ನಿಮ್ಮ ಎಲ್ಲರ ಜವಾಬ್ದಾರಿ. ಈಗ ನಾವು ಉಳಿಸಿದ್ರೆ ಮುಂದಿನ ನಮ್ಮ ಪೀಳಿಗೆಗೆ ಈ ಒಂದು ಆಕ್ಟ್ ಅನುವಾಗುತ್ತೆ. ಅದೇ ರೀತಿಯಾಗಿ ಇತ್ತೀಚಿನ ಸರ್ಕಾರಗಳು ರಾಜ್ಯದಲ್ಲಿ ಮಹಿಳೆಯರ ಮೇಲೆ ದಬ್ಬಾಳಿಕೆ, ದೌರ್ಜನ್ಯ, ಅತ್ಯಾಚಾರಗಳು ನಡೀತಾ ಇದೆ. ಆದ್ರೂ ನಮ್ಗೇನು ಗೊತ್ತಿಲ್ಲ ಅನ್ನೋ ರೀತಿ ಕಣ್ಮುಚ್ಕೊಂಡಿದೆ.
ಜಿಲ್ಲೆಯ ಅಧಿಕಾರಿ ವರ್ಗ ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಲತಾ ಮೇಡಮ್ ಅವರು ಬಿಸಿ ಆಗಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ. ನಮ್ಮ ನೋವು ನಮ್ಗೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಇನ್ನು ಅಮರೇಶ್ ಅವರು ಬಿಸಿ ಆಗಿದ್ದಾರಂತೆ. ನಾವಿನ್ನ MA7 ಹೋಗಿ ಬಂದ್ ಮಾಡ್ಬೇಕಾಗ್ತದೆ. ಮನೆ ಇಲ್ಲ, ಮಠ ಇಲ್ಲ, ಆಸ್ತಿ ಇಲ್ಲ, ಪಾಸ್ತಿ ಇಲ್ಲ, ಎಲ್ಲ ಕಳ್ಕೊಂಡಿದ್ದೀವಿ. ಇರೋ ತುಂಡು ಭೂಮಿಗಳು ಈಗಾಗತಕ್ಕಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅದರ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೋರ್ಟ್ಗಳು ನಮ್ಮ ಜಮೀನು ಇರುವವರಿಗೆ ನುಂಗಿ ಬೇಕು ಹಾಕಿದೆ. ಭಾರಿ ತುಂಬಾ ದಿನಗಳು ಮೋದಿ ಅವರು ಈ ರಾಜ್ಯದ ಚುಕ್ಕಾಣಿ ಇರುವವರೆ, ಈ ದೇಶದ ಚುಕ್ಕಾಣಿ ಇರುವವರೆ ಪಾರ್ಲಿಮೆಂಟ್ ಭವನಕ್ಕೆ ಮೊದಲು ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿ ಒಳಗಡೆ ಹೋಗಿ ಬಾಬಾ ಸಾಹೇಬ್ರಿಗೂ ನಮಸ್ಕಾರ ಮಾಡ್ತಾರೆ. ಒಂದು ಕಡೆ ನಮಸ್ಕಾರ ಮಾಡಿ ಬಾಬಾ ಸಾಹೇಬ್ರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ, ನಿಮ್ಮ ಕೊಟ್ಟಿರ್ತಕ್ಕಂಥ ಮೀಸಲಾತಿಯಿಂದ ಈ ದೇಶದ ಪ್ರಧಾನಿ ಆದೆ ಅಂತ ಹೇಳ್ತಾ ಸಂವಿಧಾನ ಪ್ರತಿಯನ್ನ ತನ್ನ ಆದೇಶ ಛೇದಗಳಿಂದ ನಳಬೀದಿಯಲ್ಲಿ ಸುಡ್ತದೆ. ಇದು ಈ ದೇಶದ ಮನುವಾದಿಗಳ ವ್ಯವಸ್ಥೆ ಈ ದೇಶದಲ್ಲಿ ನಡೀತಾ ಇದೆ. 1978ರ ವಿರುದ್ಧವಾಗಿ ಬಂದಿರುವ ಸುಪ್ರೀಂ ಕೋರ್ಟ್ ತೀರ್ಪಿಗೆ ಸೂಕ್ತ ತಿದ್ದುಪಡಿ ಹಾಗೂ ಸುಗ್ರೀವಾಜ್ಞೆ ತರಬೇಕು. ಭೂಮಿ ನಮ್ಮ ಹಕ್ಕು. ದಲಿತರ ಪ್ರತಿ ಕುಟುಂಬಕ್ಕೂ ಆರ್ಟಿಕಲ್ 38ರ ಪ್ರಕಾರ ಸಂವಿಧಾನಬದ್ಧವಾಗಿ 3 ಎಕರೆ ಜಮೀನು ಮಂಜೂರು ಮಾಡಬೇಕು. ಮಾಜಿ ಮುಖ್ಯಮಂತ್ರಿ ದಿವಂಗತ ದೇವರಾಜ ಅರಸು ಜಾರಿಗೆ ತಂದಿರುವ ಭೂ ಸುಧಾರಣಾ ಕಾಲಂ 79 ವಸ್ತು ಸ್ಥಿತಿ ರೀತಿಯಲ್ಲಿ ಯಥಾವತ್ತವಾಗಿ ಜಾರಿ ಮಾಡಿ ರಾಜ್ಯಾದ್ಯಂತ ಹಿಂದುಳಿದ ವರ್ಗ ಭೂ ರಹಿತರಿಗೆ ಭೂಮಿಯನ್ನು ಮಂಜೂರು ಮಾಡಬೇಕು. ರಾಜ್ಯಾದ್ಯಂತ ದಲಿತರು, ವಿದ್ಯಾರ್ಥಿಗಳು ಹಾಗೂ ಮಹಿಳೆಯರ ಮೇಲೆ ನಡೆಯುತ್ತಿರುವ ಅತ್ಯಾಚಾರ, ಕೊಲೆ, ದೌರ್ಜನ್ಯ ಮಾಡುವವರಿಗೆ ಕೂಡಲೇ ಗಡೀಪಾರು ಮಾಡಬೇಕು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರ ವಿದ್ಯಾರ್ಥಿ ನಿಲಯದ ಆಹಾರ ಸಾಮಗ್ರಿಗಳ ಟೆಂಡರ್ ದರ ರದ್ದುಪಡಿಸಿ ಮರು ಟೆಂಡರ್ ಕರೆದು ನಿಲಯಗಳಿಗೆ ಗುಣಮಟ್ಟ ಆಹಾರ ಪದಾರ್ಥಗಳನ್ನು ಕೂಡಲೇ ಸರಬರಾಜು ಮಾಡಬೇಕೆಂದು ಸರ್ಕಾರಕ್ಕೆ ಹಕ್ಕೊತ್ತಾಯ ಮನವಿ ಸಲ್ಲಿಸಿದರು. ಎಲ್ಲರಿಗೂ ನಮಸ್ಕಾರ. ಸರ್ಕಾರದ ಮಟ್ಟದಲ್ಲಿ ಇದು ಈ ಸಾಂಕೇತಿಕ ಧರಣಿ ಸತ್ಯಾಗ್ರಹದಲ್ಲಿ ರಾಜ್ಯ ಸಂಘಟನಾ ಸಂಚಾಲಕ ಚಿಂತಾಮಣಿ ಕವಾಲಿ ವೆಂಕಟರಮಣಪ್ಪ, ನಾರಾಯಣಸ್ವಾಮಿ, ಲಕ್ಷ್ಮೀನಾರಾಯಣ, ಭಾಗ್ಯಮ್ಮ, ಹೊಸಪೇಟೆ ಮುನಿನಂಜಪ್ಪ, ದೇವರಮಳ್ಳೂರು ಸೊಣ್ಣಪ್ಪ, ಕೇಮುತ್ತದಳ್ಳಿ ನಾರಾಯಣಸ್ವಾಮಿ, ಏಮರ್ಲಹಳ್ಳಿ ಮುನಿಯಪ್ಪ, ದಡಮಘಟ್ಟ ತಿರುಮಲೇಶ್, ಹಿತ್ತಲಹಳ್ಳಿ ದೇವರಾಜ್, ಕನಮಂಗಲ ಶಶಿಕಲಾ, ಎಣ್ಣಂಗೂರು ಸುಬ್ರಹ್ಮಣಿ, ಬೈರಸಂದ್ರ ದೇವರಾಜ್, ತೊಟ್ಲಗಾನಹಳ್ಳಿ ದ್ಯಾವಪ್ಪ ಸೇರಿದಂತೆ ಜಿಲ್ಲೆಯ ಪ್ರಗತಿಪರ ಸಂಘಟನೆಗಳು, ರೈತ ಸಂಘಟನೆಗಳು, ವಿದ್ಯಾರ್ಥಿಗಳು, ಮಹಿಳೆಯರು ಹಾಜರಿದ್ದರು. ಸಾವಧಾನವಾಗಿ ಕೂತ್ಕೋಬೇಕು. ಮೊದಲಿಗೂ ಸಹ ಯಾರನ್ನೂ ಸಹ ಬೇರೆ ಬೇರೆ ಚಟುವಟಿಕೆಗಳನ್ನ ಮಾಡೋದಾಗ ನಿಲ್ಲಿಸಿ ಕಾರ್ಯಕ್ರಮ ಪೂರ್ತಿ ಯಶಸ್ವಿ ಆಗೋ ಹೋರಾಟಕ್ಕೆ ಇಳಿಬೇಕು, ಹೋರಾಟ ಮಾಡಬೇಕು. ಇಲ್ಲ ಅಂತಂದ್ರೆ ನಾವು ಬಹಳ ತೊಂದರೆಗಾಗ್ತೀವಿ ಅಂತ ಮತ್ತೆ ಅದರ ಅವರು ಏನ್ ಹೇಳ್ತಾರೆ ಅಂದ್ರೆ ಅಷ್ಟೊತ್ತಲ್ಲಿ ಏನು ಕೊಡ್ಬೇಕಾಗುತ್ತೆ ಅಂತ ಹೇಳ್ತಾರೆ. ಭಾರತ ದೇಶದಲ್ಲಿ ಹೆಣ್ಣುಗಳಿಗೆ, ಹೆಣ್ಣು ಮಕ್ಕಳಿಗೆ, ಹೆಂಗಸರಿಗೆ ಸ್ವಚ್ಛತೆ ಇಲ್ವಾ? ಅದರಲ್ಲಿ ರಾತ್ರಿಯಲ್ಲಿ ಓಡಾಡೋ ಒಂದು ಹಕ್ಕೆ ಇಲ್ವಾ ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು. ಹೆಣ್ಣು ಮಕ್ಕಳಿಗೆ ಸ್ವಚ್ಛತೆ ಸಂಪೂರ್ಣವಾಗಿದೆ. ಅದರಲ್ಲೇ ಹೆಣ್ಣು ಮಕ್ಕಳನ್ನ ರೇಪ್ ಮಾಡ್ತಾರೆ, ಅತ್ಯಾಚಾರ ಮಾಡ್ತಾರೆ. ಬಂದಿದೆ ಇವತ್ತು ವಿದ್ಯಾರ್ಥಿಗಳು, ಈ ದೇಶದ ಭವಿಷ್ಯ ನುಡಿಯುವಂತವರು, ಭವಿಷ್ಯ ಕಣ್ಕೊಳ್ಳುವಂತ ಮಕ್ಕಳು ಇವತ್ತು ವಿದ್ಯಾರ್ಥಿಗಳಲ್ಲಿ ಓದ್ತಾ ಇದ್ದಾರೆ. ಈ ವಿದ್ಯಾರ್ಥಿಗಳು ಈ ದೇಶದ ಬಿಲ್ಡರ್ಸ್ ಅಂಡ್ ಪಿಲ್ಲರ್ಸ್ ಆಫ್ ದಿ ನೇಷನ್ ಅಂತಾರೆ. ಈ ದೇಶದ ಆಧಾರ ಸ್ತಂಭಗಳು, ಈ ದೇಶ ಕಟ್ಟುವವರು. ಅವರಿಗೆ ಇವತ್ತು ಸರ್ಕಾರಗಳು ಆಸ್ತಿಗಳಲ್ಲಿ ಏನು ಕೊಡ್ತಾ ಇದೆ ಅಂತ ನೀವು ಅರ್ಥ ಮಾಡಬೇಕು. ಜಿಲ್ಲಾಧಿಕಾರಿಗಳು ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ 6 ತಾಲೂಕುಗಳಲ್ಲಿ ದಲಿತರ ಬಗ್ಗೆ ವಿಳಂಬ ನೀತಿಯನ್ನು ಆಚರಿಸುತ್ತಿರ್ತಕ್ಕಂಥ ಆಡಳಿತ ವರ್ಗಕ್ಕೆ ನಾವು ಏನಂದ್ರೆ ಅನೇಕ ಪಿಟಿಸಿಎಲ್ ಕೇಸ್ ನಡೆಸ್ತಾ ಇದ್ದೀವಿ. ಯಾವುದೇ ಎಚ್ಚರಿಕೆ ತಗೊಂಡಿಲ್ಲ. ಅದೇ ರೀತಿ ಭವನಗಳ ಅಸಂಖ್ಯ ತೋರ್ತಾ ಇರ್ತಕ್ಕಂಥ ವಾಲ್ಮೀಕಿ ಭವನ ಆಗಿರ್ಬೋದು ಅಥವಾ ಬಾಬು ಜಗಜೀವನ್ ರಾವ್ ಭವನ ಆಗಿರ್ಬೋದು, ಯಾವುದೂ ಕೂಡ ಸರ್ಕಾರಗಳು
ಭೂ ಮಾಫಿಯಾ ಮತ್ತು ಭೂ ಮಾಲೀಕರಿಗೆ, ಬಂಡವಾಳಶಾಹಿಗಳಿಗೆ, ಈ ಅಂಬಾನಿ ಅದಾನಿ ಅನ್ನೋರಿಗೆ ಮುಕ್ತವಾಗಿ ಇವತ್ತು ಭೂಮಿ ಎಲ್ಲಿ ಬೇಕಾದ್ರೂ ಕೊಂಡ್ಕೊಬಹುದು. ಮೊದಲು ನಗರ ಪ್ರದೇಶಗಳಲ್ಲಿ ಸುತ್ತಮುತ್ತ ಕೊಂಡ್ಕೊಬೋದಾಗಿತ್ತು. ಆದ್ರೆ ಇವತ್ತು ಹಳ್ಳಿ ಮಟ್ಟದಲ್ಲೂ ಸಹ ಬಂದು ಅವರು ಭೂಮಿ ಕೊಂಡ್ಕೊಬಹುದು. ಈ ರೀತಿ ಪರಿಸ್ಥಿತಿ ಆದಾಗ ಏನು ಈ ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ ಬೇರೆ ಬೇರೆ ಏನು ಬಡವರು ಏನಿದ್ದಾರೆ, ಅರ್ಧ ಎಕರೆ, 1 ಎಕರೆ, 2 ಎಕರೆ ಏನೋ ಮಳೆಗಾಲಕ್ಕೆ ಆಸರೆಯಾಗಿ ಇಟ್ಕೊಂಡು ಜೀವನ ಮಾಡ್ತಾ ಇದ್ದಂತಹ ಜನ ಇವತ್ತು ಯಥೇಚ್ಛವಾಗಿ ದುಡ್ಡು ಬರ್ತದಂತೇಳಿ ನಿರಂತರವಾಗಿ ಇವತ್ತು ಭೂಮಿ ಮಾರಾಟಕ್ಕೆ ಹಿಡಿದಿದ್ದಾರೆ. ಅಂದ್ರೆ ನಾವು ಇದನ್ನ ಅರ್ಥ ಮಾಡ್ಕೋಬೇಕು. ಭೂಮಿ ಚೂರುಪಾರು ಭೂಮಿ ಇರುವಂತಹ ಭೂಮಿನ ನಾವೇನಾದ್ರೂ ಬಲಾಟೆ ಮಾರಿದ್ರೆ ಮುಂದಿನ ನಾವು ಜನರೇಷನ್ಗೆ, ಮುಂದಿನ ಯುವ ಪೀಳಿಗೆಗೆ ನಾವು ಉತ್ತರ ಹೇಳಬೇಕಾಗೈತೆ. ಅವರು ಊರು ಏನು ಮೊದಲು ಏನು ನಮ್ಮ ಸ್ಥಿತಿಗತಿಗಳು ಏನಿತ್ತು, ಊರು ಆಚೆ ಬದುಕ್ತಾ ಇದ್ವಿ. ಇವತ್ತು ಸತ್ಯಗಳಲ್ಲಿ ನಮ್ಮನ್ನ ದನಕರುಗಳ ತರ ಏನು ಮಾರಾಟ ಮಾಡ್ತಾ ಇದ್ರು ಆ ಸ್ಥಿತಿಗೆ ಇವತ್ತು ಬರ್ತೈತೆ ಸ್ನೇಹಿತರೆ. ದೇಶ ಒಂದೇ. ಇವತ್ತು ಏನು ಈ ಬಿಜೆಪಿ ಸರ್ಕಾರ ದಲಿತರನ್ನ ಗಮನ ಮಾಡ್ಲಿಕ್ಕೆ ಏನು ಹೊರಟಿದೆಯೋ ಇದನ್ನ ತಕ್ಷಣ ನಿಲ್ಲಿಸಬೇಕು. ರಿಸರ್ವೇಶನ್ ಏನು ತೆಗಿತಾ ಇದ್ದಾರೆ, ಇವತ್ತು ಪೋಸ್ಟ್ ಗ್ರಾಜುಯೇಟ್ ಅವ್ರಿಗೆ ಸ್ಕಾಲರ್ಶಿಪ್ ಇಲ್ಲ, ಅವ್ರಿಗೆ ಸೀಟ್ ಇರಲಿಲ್ಲ ರಿಸರ್ವೇಶನ್ ನಲ್ಲಿ, ಇದೆಲ್ಲನೂ ಇತ್ತೀಚೆಗೆ ಒಂದು ಕಾನೂನು ಮಾಡಿದ್ದಾರೆ. ಇವತ್ತು ಯಾರೂ ದಲಿತರು ಸರಿಯಾಗಿ ಓದುವಂತ ಅವಕಾಶನ ಇವತ್ತು ಕಿತ್ಕೊಳ್ತಾ ಇದ್ದಾರೆ. ಅದರಿಂದ ಇವತ್ತೆಲ್ಲ ನಾವು ದಲಿತ ಪರ ಸಂಘಟನೆಗಳಿಗೆ ನಾವು ಮನವಿ ಮಾಡೋದೇನಂದ್ರೆ, ಇವತ್ತು ಎಲ್ಲನೂ ನೀವು ನಿಮ್ಮ ಸ್ವಯಂ ಇವುಗಳನ್ನ ಬಿಟ್ಟು ಒಂದು ವೇದಿಕೆಗೆ ಬಂದು ಈ ಸರ್ಕಾರದ ವಿರೋಧವಾಗಿ ನೀವೇನಾದ್ರೂ ಹೋರಾಟ ಮಾಡಲಿಲ್ಲ ಅಂದ್ರೆ ನಮ್ಮ ಸ್ಥಿತಿಗತಿಗಳು ಇವತ್ತು ಬಹಳ ಹೀನವಾಗತೈತೆ. ರಾಜಸ್ಥಾನ್, ಮಧ್ಯಪ್ರದೇಶ, ಒರಿಸ್ಸಾ, ಅಸ್ಸಾಂ ದೇಶಗಳಲ್ಲಿ ಇವತ್ತೇನಾದ್ರೂ ಗ್ರಾಮ ಪಂಚಾಯತಿ ಆಫೀಸ್ಗೆ ಹೋದ್ರೆ ಗೆದ್ದವ್ರು ಮಾತ್ರ ಆಫೀಸ್ಗೆ ಹೋಗ್ಬೇಕು. ಜಲ್ದಿನ ನಮ್ಗೆ ಏನಾದ್ರು ಇದ್ರೆ ನಾವು ಯಾರು ಸಹಿಸ್ತಾ ನಮ್ಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಮನೆಯಾಗಲಿ, ನೀರಾಗಲಿ, ಬೇರೆ ಏನೋ ಸಹಿತ ಕೇಳಕ್ ಹೋದ್ರೆ ಮತ್ತೆ ಶವ ಆಗ್ತದೆ. ಇದು ಅಂದಿನ ಸರ್ಕಾರಗಳು ಗಾಂಧೀಜಿಯವನ್ನ ಕೊಂದಂತವ್ರಿಗೆ ಅಂಬೇಡ್ಕರ್ನ ನಯವಾಗಿ ಮೋಸವಾಗಿ ಕೊಂದಿರ್ತಕ್ಕಂಥ ಚರಿತ್ರೆ ಈ ದೇಶದಲ್ಲಿ ಎಲ್ಲ ಜನರಿಗೂ ಗೊತ್ತಾಗಿದೆ. ದಯವಿಟ್ಟು ಮೋದಿ ಅವರೇ, ದಯವಿಟ್ಟು ಈಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರೇ, ನೀವು ಮೊನ್ನೆ ಒಂದು ಸಭೆಯಲ್ಲಿ ಅವರೇ ನಿಮ್ಮ RSS ಕಟ್ಟಿದ್ದಾರೆ, ತ್ರಿಶೂಲ ಕೊಟ್ಟಿದ್ದಾರೆ ಆತ್ಮರಕ್ಷಣೆಗಾಗಿ. ಹಾಗಾಗಿ ನಮ್ಮ ದಲಿತರು ಹೆಣ್ಮಕ್ಳನ್ನ ಪ್ರತಿ ದಿನ ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾ ಇದ್ರೆ ನಮಗೂ ನಮ್ಮ ಕೈಗೆ ಬಂದೂಕು ಕೊಟ್ಟರೆ ನಾವು ಆತ್ಮರಕ್ಷಣೆ ಮಾಡ್ಕೊಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೆ ಇನ್ನೂ ಮಾತಾಡ್ತಕ್ಕಂಥ